ಒಂದು ದಟ್ಟವಾದಂತಹ ಕಾಡಿರುತ್ತೆ. ಆ ಕಾಡಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ತುಂಬ ಖುಷಿಯಾಗಿ ಕಾಲ ಕಳೀತಾ ಇರುತ್ತೆ. ಹೀಗೆ ಅಳಿಲು, ಜಿಂಕೆ, ಕರಡಿ, ಕತ್ತೆ, ಸಿಂಹ ಎಲ್ಲ ಥರದಂತಹ ಪ್ರಾಣಿಗಳು ಆ ಕಾಡಲ್ಲಿ ಇರುತ್ತೆ. ಎಲ್ಲ ಪ್ರಾಣಿಗಳು ಇದ್ದಂತಹ ಕಾಡಲ್ಲಿ ಒಂದು ಕತ್ತೆ, ಅದು ಬುದ್ಧಿವಂತ ಮೂರ್ಖ ಕತ್ತೆ. ಆ ಕತ್ತೆಗೆ ಒಂದು ದಿನ ತನ್ನ ಒಂದು ವಾದವನ್ನು ಎಲ್ಲರ ಎದುರಿಗೂ ಸಹ ಸರಿ ಅಂತ ಹೇಳಬೇಕು ಅಂತ ಹೇಳಿ ಅದು ಹೊರಡುತ್ತೆ. ಹೀಗೆ ಹೊರಟಂತಹ ಕತ್ತೆ ಒಂದು ಹಸುರಾಗಿರುವಂತಹ ಒಂದು ಹುಲ್ಲಿನ ಪ್ರದೇಶವನ್ನು ನೋಡುತ್ತೆ. ಅದು ಹುಲ್ಲುಗಾವಲಿನ ತರಹ ಇರುತ್ತೆ. ಆ ಹಸಿರಾಗಿರುವಂತಹ ಹುಲ್ಲುಗಾವಲಿನಲ್ಲಿ ಕತ್ತೆ ಹೇಳುತ್ತೆ, ಹಸಿರಾದಂತಹ ಹುಲ್ಲು ನೀಲಿ ಬಣ್ಣದಲ್ಲಿದೆ ಅಂಥೇಳಿ ಅಂತ. ಈ ಬುದ್ಧಿವಂತ ಮೂರ್ಖ ಕತ್ತೆ ತನ್ನ ಒಂದು ಪಾಯಿಂಟ್, ಅಂದರೆ ತನ್ನ ಒಂದು ವಾದವನ್ನು ಎಲ್ಲ ಪ್ರಾಣಿಗಳು ಸರಿ ಅಂಥೇಳಿ ಒಪ್ಕೋಬೇಕು ಅಂತ ಹೇಳಿ ಎಲ್ಲ ಪ್ರಾಣಿಗಳ ಜೊತೆಗೆ ವಾದಕ್ಕೆ ಇಳಿಯುತ್ತೆ. ವಾದಕ್ಕೆ ಇಳಿದಂತಹ ಕತ್ತೆ ಮೊದಲು ಜಿಂಕೆಯ ಬಳಿ ಹೋಗುತ್ತೆ. ನಾನು ಇವತ್ತು ಕಾಡಲ್ಲಿ ಹುಲ್ಲನ್ನು ನೋಡಿದೆ, ಆ ಹುಲ್ಲು ನೀಲಿ ಬಣ್ಣದ್ದಾಗಿತ್ತು ಅಂತ. ಅದಕ್ಕೆ ಜಿಂಕೆ ಹೇಳುತ್ತೆ, ಯಾವ ಕಾರಣಕ್ಕೂ ಸಹ ಹುಲ್ಲು ನೀಲಿಯಾಗಿರೋದಿಲ್ಲ, ಅದ್ರ ಬಣ್ಣನೇ ಹಸಿರು ಅಂತ. ಹೀಗೆ ಗಂಟೆಗಟ್ಟಲೆ ಕತ್ತೆಗೂ ಮತ್ತು ಜಿಂಕೆಗೂ ವಾದ ಆಗ್ತಾ ಇರುತ್ತೆ. ಕತ್ತೆ ಮತ್ತು ಜಿಂಕೆ ಎರಡೂ ಸೇರಿಕೊಂಡು ಕರಡಿಯ ಬಳಿ ಬರ್ತವೆ. ಕರಡಿಯ ಬಳಿ ಬಂದಾಗ ಕತ್ತೆ ಕರಡಿಯ ಬಳಿಯೂ ಅದೇ ವಾದವನ್ನು ಹೇಳುತ್ತೆ. ಏನಂದರೆ ಗ್ರಾಸ್ ಈಸ್ ಬ್ಲೂ, ಅಂದರೆ ಹುಲ್ಲು, ಹಸಿರಾದಂತಹ ಹುಲ್ಲು ನೀಲಿ ಬಣ್ಣದ್ದಾಗಿದೆ ಅಂಥೇಳಿ ಅಂತ. ಇದಕ್ಕೆ ಕರಡಿಗೆ ತುಂಬಾ ಸಿಟ್ಟು ಬರುತ್ತೆ. ಸಿಟ್ಟಾದಂತಹ ಕರಡಿ ನೂರಾರು ಬಾರಿ ಕತ್ತೆ ಹೇಳುತ್ತೆ, ಇಲ್ಲ, ಹುಲ್ಲು ಹಸಿರಾಗಿರುತ್ತೆ. ಕತ್ತೆಗೆ ತನ್ನ ವಾದವನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಅನ್ನುವಂತಹದ್ದು ಅದಕ್ಕೆ ಮನಸ್ಸಲ್ಲಿ ಬಂದಿರುತ್ತೆ. ಅದಕ್ಕಾಗಿ ಕತ್ತೆ ಕರಡಿಯ ಮಾತನ್ನು ಸಹ ಕೇಳೋದಿಲ್ಲ. ಮುಂದುವರಿದು ಕತ್ತೆ, ಜಿಂಕೆ, ಕರಡಿ ಸೇರಿಕೊಂಡು ಬುದ್ಧಿವಂತನಾದಂತಹ ನರಿಯಣ್ಣನ ಬಳಿ ಹೋಗ್ತಾರೆ. ನರಿಯಣ್ಣನ ಹತ್ರ ಕತ್ತೆ ಹೇಳುತ್ತೆ, ನರಿಯಣ್ಣ, ನಾನಿವತ್ತು ಕಾಡಿನಲ್ಲಿ ನೀಲಿ ಬಣ್ಣದ ಹುಲ್ಲನ್ನು ನೋಡಿದೆ ಅಂತ. ನರಿ ಒಂದು ಕ್ಷಣ ಯೋಚನೆ ಮಾಡುತ್ತೆ. ನರಿಗೂ ಸಹ ಕತ್ತೆಯ ಮಾತನ್ನು ಕೇಳಿದಾಗ ಸಿಟ್ಟು ಬರುತ್ತೆ. ಸಿಟ್ಟು ಬಂದಂತಹ ಕತ್ತೆಗೆ ನರಿ ಏನನ್ನೂ ಹೇಳದೆ ಒಂದು ಕ್ಷಣ ಯೋಚನೆ ಮಾಡುತ್ತೆ. ಒಂದು ಕ್ಷಣ ಮನಸ್ಸಲ್ಲೇ ಯೋಚನೆ ಮಾಡಿದಂತಹ ನರಿ ಒಂದು ಉಪಾಯವನ್ನು ಅಷ್ಟು ಪ್ರಾಣಿಗಳಿಗೂ ಸಹ ಹೇಳುತ್ತೆ. ನೋಡಿ, ನಾನು ನಿಮಗೊಂದು ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಹೇಳ್ತೀನಿ. ಏನು ಅಂದರೆ, ನಾವೆಲ್ಲರೂ ಸಾಮಾನ್ಯ ಪ್ರಾಣಿಗಳು, ಆದರೆ ಈ ಕಾಡಿನ ರಾಜ ಸಿಂಹ. ನಾವೆಲ್ಲ ಪ್ರಾಣಿಗಳು ಸೇರಿ ಸಿಂಹರಾಜನ ಬಳಿ ಹೋಗೋಣ. ಸಿಂಹರಾಜ ಈ ಒಂದು ಕತ್ತೆಯ ವಾದಕ್ಕೆ ಏನು ಉತ್ತರವನ್ನು ಕೊಡ್ತಾರೆ ಅದೇ ಅಂತಿಮ ಅಂತ ಹೇಳಿ ನರಿ ಎಲ್ಲ ಪ್ರಾಣಿಗಳನ್ನು ಒಪ್ಪಿಸುತ್ತೆ. ಎಲ್ಲ ಪ್ರಾಣಿಗಳನ್ನು ಒಪ್ಪಿಸಿಕೊಂಡು ನರಿಯ ನೇತೃತ್ವದಲ್ಲಿ ಕತ್ತೆಯನ್ನು ಸಿಂಹರಾಜನ ಬಳಿ ಕರೆತರ್ತವೆ. ಅಲ್ಲೂ ಸಹ ಕತ್ತೆ ತನ್ನ ವಿತಂಡವಾದಕ್ಕೆ ಇಳಿಯುತ್ತೆ. ಇಲ್ಲ ಸಿಂಹರಾಜ, ನಾನು ಈ ದಿನ ಕಾಡಿನಲ್ಲಿ ನೀಲಿ ಬಣ್ಣದ ಹುಲ್ಲನ್ನು ನೋಡಿದೆ. ಸಿಂಹರಾಜನಿಗೆ ಒಂದು ಸರಿ ಈ ಮಾತನ್ನು ಕೇಳಿದ ತಕ್ಷಣ ಸಿಂಹರಾಜ ಗಲಿಬಿಲಿ ಆಗುತ್ತಾನೆ. ಗಲಿಬಿಲಿಯಾದಂಥ ಸಿಂಹರಾಜ ಒಂದೊಮ್ಮೆ ಮನಸ್ಸಿನಲ್ಲಿಯೇ ಯೋಚನೆ ಮಾಡಲಿಕ್ಕೆ ಆರಂಭಿಸ್ತಾನೆ. ಮನಸ್ಸಿನಲ್ಲಿಯೇ
ಆರಂಭವಾದಂತಹ ಈ ಒಂದು ವಾಗ್ವಾದಕ್ಕೆ ಸಿಂಹರಾಜ ಮನಸ್ಸಿನಲ್ಲಿಯೇ ತೀರ್ಮಾನಕ್ಕೆ ಬರ್ತಾನೆ. ಏನಂದರೆ, ಇಲ್ಲ, ಹುಲ್ಲು ನೀಲಿಯಾಗಿದೆ ಅಂಥೇಳಿ ಅಂತ. ಹುಲ್ಲು ನೀಲಿಯಾಗಿದೆ ಅಂತ ಹೇಳಿದ ತಕ್ಷಣ ಸಿಂಹರಾಜನ ಬಾಯಲ್ಲಿ ಈ ಮಾತನ್ನು ಅನಿರೀಕ್ಷಿತವಾಗಿ ನಿರೀಕ್ಷಿಸಿದಂತಹ ಪ್ರಾಣಿಗಳಿಗೆಲ್ಲವಕ್ಕೂ ಸಹ ಸಿಟ್ಟು ಬರುತ್ತೆ. ಸಿಟ್ಟು ಬಂದ ಕೂಡಲೇ ಎಲ್ಲ ಪ್ರಾಣಿಗಳು ಸಹ ಸಿಂಹರಾಜನಿಗೆ ಬೈಕೊಳ್ಳಿಕ್ಕೆ ಆರಂಭ ಮಾಡ್ತವೆ. ಇದರಿಂದ ಕತ್ತೆಗೆ ತುಂಬಾ ಖುಷಿಯಾಗತ್ತೆ, ಅಂತೂ ನಾನು ನನ್ನ ವಾದದಲ್ಲಿ ಗೆದ್ದೆ ಅಂತ. ಅನಂತರ ಎಲ್ಲ ಪ್ರಾಣಿಗಳು ಸಿಂಹರಾಜನ ಕೇಳ್ತವೆ, ಸಿಂಹರಾಜ, ಎಲ್ಲಾದರೂ ನೀಲಿ ಬಣ್ಣದ ಹುಲ್ಲು ಕಾಣಸಿಗುತ್ತದೆಯಾ ಭೂಮಿ ಮೇಲೆ ಅಂತ ಹೇಳಿ. ಎಲ್ಲ ಪ್ರಾಣಿಗಳನ್ನು ಒಂದು ಕ್ಷಣ ಸುಮ್ಮನಾಗಿಸಿದಂತಹ ಸಿಂಹರಾಜ ಒಂದು ಬುದ್ಧಿವಂತವಾದಂತಹ ಉತ್ತರವನ್ನು ಕೊಡ್ತಾರೆ. ಏನಂದರೆ, ನನಗೂ ಗೊತ್ತು, ನಿಮಗೂ ಗೊತ್ತು, ಹುಲ್ಲು ಯಾವಾಗಲೂ ಸಹ ಹಸಿರಾಗೇ ಇರುತ್ತೆ ಅಂತ. ಅದಕ್ಕೆ ಎಲ್ಲ ಪ್ರಾಣಿಗಳಿಗೂ ಸಿಟ್ಟು ಬರುತ್ತೆ ಸಿಂಹದ ಮೇಲೆ. ಏನಂದರೆ, ನೀವು ಈ ಮಾತನ್ನು ಕತ್ತೆ ಎದುರುಗಡೆ ಹೇಳ್ಬೋದಿತ್ತಲ್ಲ ಅಂಥೇಳಿ ಅಂತ. ಅದಕ್ಕೆ ಸಿಂಹರಾಜ ಹೇಳುತ್ತೆ, ಅದು ಬುದ್ಧಿವಂತ ಮೂರ್ಖ ಕತ್ತೆ. ಅಂದರೆ ತಾನು ಬುದ್ಧಿವಂತ, ನಾನು ಇತರರನ್ನು ಕ್ಷಣ ಮಾತ್ರದಲ್ಲಿ ಮೂರ್ಖನಾಗಿಸಬಲ್ಲೆ ಅಂತ ಹೇಳಿ ಅಂದ್ಕೊತೀನಿ ಅಂತ. ಇಂತಹ ಜನರ ಎದುರುಗಡೆ ನಾವು ಮಾತನಾಡುವಾಗ ತುಂಬಾ ಹುಷಾರಾಗಿರಬೇಕು. ಅಂದರೆ ಅವರು ತಾವು ಬುದ್ಧಿವಂತರು ಅಂದ್ಕೊಂಡು ಇತರರನ್ನ ಮೂರ್ಖರನ್ನಾಗಲಿಸಕ್ಕೆ ಬಂದಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ಅಂಥವ್ರ ಎದುರುಗಡೆ ನೀವು ಹೇಳುವಂತಹ ಮಾತೆ ಸರಿ ಅಂಥೇಳಿ ಒಪ್ಕೊಳ್ಬೇಕು. ತದನಂತರದಲ್ಲಿ ಸತ್ಯ ಏನು ಅನ್ನೋದು ನಮಗೂ ಗೊತ್ತಿರುತ್ತೆ, ಇತರಿಗೂ ಗೊತ್ತಿರುತ್ತೆ. ಅದರಲ್ಲಿ ಪ್ರೂವ್ ದ ಪಾಯಿಂಟ್, ಅಂದರೆ ವಾದವನ್ನು ನಾವು ಮಂಡಿಸ್ತಾ ಹೋದರೆ ಅದು ಸಮಯ ಸುಮ್ಮನೆ ಉರುಳುತ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಪ್ರೂವ್ ದ ಪಾಯಿಂಟ್ನ ಬದಲಾಗಿ ಇಂಪ್ರೂವ್ ಅವರ್ ಸೆಲ್ಫ್, ಅಂದರೆ ನಮ್ಮನ್ನು ನಾವು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು. ಥ್ಯಾಂಕ್ ಯು ಎಲ್ಲರಿಗೂ. ನಿಮಗೆ ಈ ಕಥೆಗಳು ಇಷ್ಟ ಆದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ತೋರಿಸಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.